everyone fine. ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಿದ್ದ ಯುವಕ ಬಚಾವಾಗಿದ್ದಾನೆ. ಹೊಸಪೇಟೆ ತಾಲೂಕಿನ ಕಮಲಾಪುರದ ನಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗ್ತಾ ಇದ್ದ ಯುವಕ ಅದೃಷ್ಟ ಚೆನ್ನಾಗಿತ್ತು ಅಂತ ಅನ್ಸುತ್ತೆ, ಬಚಾವಾಗಿದ್ದಾನೆ. ಹೊಸಪೇಟೆ ತಾಲೂಕಿನ ಕಮಲಾಪುರದ ನಾಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಕೊಚ್ಚಿ ಹೋಗ್ತಿದ್ದ ಯುವಕನನ್ನ ಸ್ಥಳೀಯರು ಈಗ ರಕ್ಷಣೆ ಮಾಡಿದ್ದಾರೆ. ಕಮಲಾಪುರದ ದೇವಸ್ಥಾನಕ್ಕೆ ಬಂದಿದ್ದ ತಮಿಳುನಾಡಿನ ಯುವಕ ದೇವಸ್ಥಾನಕ್ಕೆ ಬಂದು ಸ್ನಾನಕ್ಕೆ ಅಂತ ಹೇಳಿ ನಾಲೆಗೆ ಇಳಿದಿರ್ತಾನೆ. ಈ ವೇಳೆ ನೀರಿನ ರಭಸ ಜಾಸ್ತಿ ಇದೆ, ಸಿಕ್ಕಾಕೊಂಡು ಕೊಚ್ಕೊಂಡು ಹೋಗ್ತಾ ಇದ್ದ. ಸ್ಥಳೀಯರು ಆತನನ್ನು ಕೂಡಲೇ ರಕ್ಷಣೆಯನ್ನು ಮಾಡಿದ್ದಾರೆ. ಇದ್ದಿದ್ರೆ ಅನಾಹುತ ಆಗ್ತಾ ಇತ್ತೇನೋ ಬಹುಶಃ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಆತನನ್ನು ಮೇಲಕ್ಕೆ ಅದು ಇದು ಬಟ್ಟೆ ಕೊಟ್ಟು ಮೇಲಕ್ಕೆ ಎತ್ತಾ ಇರುವಂಥ ಒಂದು ದೃಶ್ಯ ನೋಡ್ತಾ ಇದ್ದೀವಿ. ಒಂದು ರೀತಿ ಪ್ರಾಣ ಜೀವದಾನ ಆಗಿಬಿಡ್ತಾ ಅವನಿಗೆ. ನೋಡಿ, ಎಲ್ಲ ಫುಲ್ ಕಂಪ್ಲೀಟಾಗಿ ಸುಸ್ತಾಗಿಬಿಟ್ಟಿದ್ದಾನೆ. ಅಲ್ಲಿನ ಸ್ಥಳೀಯ ಯುವಕರು ನಾಲೆಗೆ ಇಳಿದು ಆತನನ್ನು ಈಗ ರಕ್ಷಣೆ ಮಾಡಿದ್ದಾರೆ. ಬಹಳ ಕಷ್ಟ ನೋಡಿ ಅದನ್ನು ರಕ್ಷಣೆ ಮಾಡುವಂಥದ್ದು. ಅಲ್ಲಿ ಮೇಲಿಂದ ಒಂದು ರೀತಿ ಬಟ್ಟೆಗಳನ್ನೆಲ್ಲ ಜೋಡಿಸಿ ಕಟ್ಟು ಹಾಕ್ಕೊಂಡು ಮತ್ತೆ ಮೇಲೆ ರಕ್ಷಣೆ ಮಾಡಿದ್ದಾರೆ. ಕಮಲಾಪುರ ಇದು. ಅಲ್ಲಿ ತುಂಗಭದ್ರಾ ನದಿಯನ್ನು ಹರಿತಾ ಇದೆ. ಅದಕ್ಕೆ ಸಾಕಷ್ಟು ನಾಲೆಗಳನ್ನು ಕಟ್ಟಿದ್ದಾರೆ. ನಾಲೆಗಳು ಈಗ ರೈತರ ಜಮೀನುಗಳಿಗೆ ಜನರಿಗೆ ಬಳಸಲಿಕ್ಕೆ ಈ ರೀತಿ ನಾಲೆಗಳು ಭಾಳ ಭಾಗದಲ್ಲಿ ಭಾಳ ಇದ್ದಾವೆ. ಕಮಲಾಪುರ ಭಾಗದಲ್ಲಿ ಅದು ಬಹಳ ಫೋರ್ಸ್ಫುಲ್ಲಿಯಾಗಿ ನೀರು ಹರಿತಾ ಇದೆ. ಅವನು ಏನೂ ಆಗಲ್ಲ ಅಂದ್ಕೊಂಡು ನಾರ್ಮಲ್ಲಾಗಿ ಆಳ ಇಲ್ಲ ಅಂತ ಅಂದ್ಕೊಂಡು ಇಳಿದಿದ್ದ. ಈ ಸಂದರ್ಭದಲ್ಲಿ ನೀರಿನ ಫೋರ್ಸ್ ಜಾಸ್ತಿ ಇತ್ತು, ಹಾಗಾಗಿ ಕೊಚ್ಕೊಂಡು ಹೋಗ್ತಾ ಇದ್ದ. ಸ್ಥಳೀಯ ಯುವಕರು ಆತನನ್ನು ಗಮನಿಸಿದ್ದಾರೆ. ನಂತರ ಆತನನ್ನು ರಕ್ಷಣೆ ಮಾಡಿದ್ದಾರೆ. ತಮಿಳುನಾಡಿನಿಂದ ದೇವಸ್ಥಾನಕ್ಕೆ ಅಂತ ಬಂದಿದ್ದ. ಬಹುಶಃ ಒಬ್ಬನೇ ಬಂದಿದ್ದ ಅಂತ ಅನ್ನಿಸ್ತಾ ಇದೆ, ಯಾರೂ ಕೂಡ ಅಲ್ಲಿ ಇರಲಿಲ್ಲ. ಬಟ್ ಅಲ್ಲಿ ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಅವನು ಕೊಚ್ಕೊಂಡು ಹೋಗ್ತಾ ಇದ್ದಾನೆ, ಅವನಿಗೆ ಸುಸ್ತಾಗಿದೆ, ಜೊತೆಗೆ ಅವನಿಗೆ ಈಜು ಕೂಡ ಸರಿಯಾಗಿ ಬರೋದಿಲ್ಲ ಅಂತೇಳಿ ಅಲ್ಲಿನ ಯುವಕರು ಇದನ್ನು ಪಕ್ಕಾ ಮಾಡಿಕೊಂಡು ಅನಂತರ ಅಲ್ಲಿ ಕೆಲವೊಬ್ಬರು ನೀರಿಗೆ ಇಳಿದು ಆತನನ್ನು ದಡಕ್ಕೆ ಕರ್ಕೊಂಡು ಬಂದರು.